ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಮ್ಮ ಬದುಕಿನ ಅದೃಷ್ಟ ದುರಾದೃಷ್ಟಗಳಿಗೆ ಕಾರಣವಾಗುವ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಹರಿವೆ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇವತ್ತಿನ ದಿನಾಂಕ 28/12/2024 ಶನಿವಾರ. ಇವತ್ತಿನ ದಿನ ಹೇಗಿದೆ ಗುರೂಜಿ? ತುಂಬಾ ಬ್ಯೂಟಿಫುಲ್ ಅಂತ ಡೇಟ್ ಆಫ್ ಬರ್ತ್. ಬಹಳ ಅದ್ಭುತವಾದ ಒಂದು ರಾಶಿ, ಅದರಲ್ಲೂ ಕೂಡ ಅನುರಾಧ ನಕ್ಷತ್ರ, ಶನಿವಾರ, ಶನಿ ನಕ್ಷತ್ರ, ವಿಪರೀತ ರಾಜಯೋಗ, ಬುಧನ ಜೊತೆಗೆ ಚಂದ್ರನಿಗೆ ದೃಷ್ಟಿ, ಗುರು ದೃಷ್ಟಿ, ಬುಧನ ದೃಷ್ಟಿ, ವಿಪರೀತ ರಾಜಯೋಗ ಡೇಟು. ಈ ಒಂದು 28ನೇ ತಾರೀಕು ನೋಡ್ತಾರೆ. ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬಾ ದೊಡ್ಡ ಕೊಟ್ಟಾಧೀಶ್ವರು, ನಂಬರ್ 1 ಕೊಟ್ಟಾಧೀಶ್ವರು ಹುಟ್ಟೋದು 28ನೇ ತಾರೀಕು. ನೀವು ನೋಡಿರ್ಬೋದು, ಅದು ಯಾವುದೇ ತಿಂಗಳಲ್ಲಿ ಜನನವಾಗಿರಲಿ, ತುಂಬಾ ರಿಚ್ ಪೀಪಲ್ಸ್ ಹುಟ್ಟೋದು ಈ ಡೇಟ್ ಆಫ್ ಬರ್ತ್. ಅದರಲ್ಲಿ ಡಿಸೆಂಬರ್ 28 ತುಂಬಾ ರಾಜಯೋಗ ಡೇಟ್ ಆಫ್ ಬರ್ತ್. 2024 ಇನ್ನೂ ರಾಜಯೋಗ ಡೇಟು. ಈ ವರ್ಷದ ಕೊನೆಯ ದಿನ 28 ಅನ್ನೋದು ಈ ವರ್ಷಕ್ಕೆ 2024 ಕೊನೆಯ ಒಂದು ದಿನ ಆಗಿರುತ್ತದೆ. ಅದರಲ್ಲೂ ಕೂಡ ಈ ಡೇಟು 1 and 3 ಕಾಂಬಿನೇಷನ್. ಇದು ವಿಪರೀತ ರಾಜಯೋಗ, ಒಂದು ಅದ್ಭುತ. ಅಂದ್ರೆ ಹೆಂಗಂದ್ರೆ ಸೂರ್ಯನಿಗೂ ಗುರುನಿಗೂ ಇರೋ ರಿಲೇಶನ್ಶಿಪ್ ಬೇರೆ. ಅದ್ಭುತವಾದ ಒಂದು ಗುಡ್ ಕಾಂಬಿನೇಷನ್, 100% ತುಂಬಾ ಒಳ್ಳೆ ಗುಡ್ ಕಾಂಬಿನೇಷನ್. ಇದ್ರಲ್ಲಿ ಏನಾದ್ರು ಇವ್ರ ಲೈಫಲ್ಲಿ MT-D ಅನ್ನೋ ಅಕ್ಷರಗಳು ತುಂಬಾ ರಾಜಯೋಗನ ಕೊಡುತ್ತೆ. ಈ ಡೇಟಲ್ಲಿ ಹುಟ್ಟಕ್ಕೆ ನೋಡಿರ್ಬೋದು. ಧೀರುಭಾಯ್ ಅಂಬಾನಿ 28ನೇ ತಾರೀಕಲ್ಲಿ ಜನನವಾಗಿದ್ದಾರೆ. ಇನ್ನೂ ಸಾಕಷ್ಟು ಜನ ಕೊಟ್ಟಾಧೀಶ್ವರಿ. ಇದ್ರ ಜೊತೆಗೆ ಸಿನಿಮಾ ಹೀರೋಗಳು, ಬಡವ್ರ ಮಕ್ಕಳು. ನೀವು ಧನುಷ್ ಏನಿಲ್ದರೆ ವ್ಯಕ್ತಿ 28ನೇ ತಾರೀಕು ತುಂಬಾ ದೊಡ್ಡ ಸಕ್ಸಸ್ ಅನ್ನ ಕೊಟ್ಟರು. ಅವರು ಈ ವರ್ಷ ಸೂಪರ್ ಡೂಪರ್ ಹಿಟ್ಟಿನ ಸಿನಿಮಾವನ್ನ ಕೊಟ್ಟರು. ಯಾಕಂದ್ರೆ 28 is ಸಖತ್ ಬ್ಯೂಟಿಫುಲ್ ಅಂತ ನಂಬರ್. ಶನಿ ಮತ್ತೆ ಚಂದ್ರ ಇಬ್ರು ಒಳ್ಳೆ ಪಾಸ್ಟ್. ಅಂದ್ರೆ ಚಂದ್ರ ಸಖತ್ ಫಾಸ್ಟ್ ಬ್ರೈನಾಗಿ ಯೋಚನೆ ಮಾಡ್ತಾನೆ, ಆದ್ರೆ ಅಷ್ಟೇ ಸ್ಲೋ ಆಗಿ ಶನಿ ಯೋಚನೆ ಮಾಡ್ತಾನೆ. ಅವ್ರಿಗೆ 2 ಕ್ವಾಲಿಟಿನ ಇರುತ್ತೆ. ಅದ್ರ ಜೊತೆಗೆ ಗುರುಗ್ರಹದ ಸಂಕೇತವಾಗಿರೋದ್ರಿಂದ ಗುರು ಆಶೀರ್ವಾದ ಇರುತ್ತೆ. ಬಹಳ ಪುಣ್ಯ ಮಾಡಿದ್ದಾರೆ. ಆದ್ರೆ ಈ ಒಂದು ದಿವಸ ಹುಟ್ಟ ಮಕ್ಕಳು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ. ಇವರಿಗೆ ಗುಡ್ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಇವ್ರ ಲೈಫಲ್ಲಿ 1, 10, 19ನೇ ತಾರೀಕು ಬಹಳ ವಿಶೇಷವಾದ ವೈಬ್ರೇಷನ್, ತುಂಬ ಲಕ್ಕನ್ನು ಕೊಡುತ್ತೆ. ಅದ್ರಲ್ಲಿ 10ನೇ ತಾರೀಕು ಒಂದು ಸ್ವಲ್ಪ 50-50 ಇರುತ್ತೆ. ಅದೇ ರೀತಿಯಲ್ಲಿ 2, 11, 20, 29 ಇವ್ರಿಗೆ ಅವರೇಜ್ ಆಗಿ ಸಕ್ಸಸ್ಸನ್ನು ಕೊಡುತ್ತೆ. ವಿಪರೀತ ಇವ್ರ ಲೈಫಲ್ಲಿ ಮರೆಯಕ್ಕಾಗದಿರೋ ದಿನ ಸಕ್ಸಸ್ ಅನ್ನೋದು ಹುಡುಕೆ ಬರ್ತಾ ಇರ್ತೀವಿ ಇವ್ರ ಲೈಫಲ್ಲಿ. 3, 12, 21, 30 ವಿಪರೀತ ರಾಜಯೋಗನ ಕೊಡುತ್ತೆ. ಈ ಡೇಟಲ್ಲಿ ಹುಡ್ತರ್ಗೂ ರಾಜಯೋಗ, ಅವ್ರ ಲೈಫಲ್ಲಿ ರಾಜಯೋಗನ ಕೊಡುತ್ತೆ. ಇವ್ರ ಲೈಫಲ್ಲಿ 4ನೇ ನಂಬರ್ ವಿಪರೀತ ರಾಜಯೋಗನ ಕೊಡುತ್ತೆ. ಯಾಕಂದ್ರೆ 28ಕ್ಕೆ 4 ತುಂಬಾ ರಾಜಯೋಗ. ನೀವು ನೋಡಿರ್ಬೋದು. ಒಂದು ಅದ್ಭುತ ಅಂದ್ರೆ ಏನಪ್ಪಾ ಅಂದ್ರೆ ವೆಟ್ರಿಮಾರನ್ ಡೈರೆಕ್ಟರ್ 4ನೇ ತಾರೀಕು, ಧನುಷ್ 28ನೇ ತಾರೀಕು ಅಸುರನ್ ಸಿನಿಮಾವನ್ನ ನಿಲ್ಲಿಸ್ತಾರೆ. ಭಯಂಕರವಾಗಿ ನಿಲ್ಲಿಸ್ತಾರೆ. ಬರೀ ಒಂದು 1/4 ಎಕರೆ ಜಮೀನ್ ಗಲಾಟಿಗೆ ಸಿನಿಮಾನ ಅದೃಶ್ಯ ಹಾಕ್ಬಿಡ್ತಾರೆ ಅಸುರನ್ ಸಿನಿಮಾವನ್ನ. ಅವ್ರಿಬ್ಬರು ಕಾಂಬಿನೇಷನ್ ಆಗ್ತಾರೆ. ಬರೀ ಒಂದೇ ಒಂದು ನಾಯಿ ಇಟ್ಕೊಂಡು ಕತೆ ಮುಗಿಸ್ತಾರೆ. ಭಯಂಕರವಾಗಿ ಮುಗಿಸ್ತಾರೆ. ಅದು ಬ್ರಿಲಿಯಂಟ್ ಬ್ರೈನ್. ಇವರಿಬ್ರು ಓಕೆ, ಇವರಿಬ್ರು ಪಾರ್ಟ್ನರ್ಶಿಪ್ ಆ ಥರ ಇರುತ್ತೆ. ಲೈಫ್ ಪಾರ್ಟ್ನರ್ ಆಗ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗ್ಬೋದು, ವೃತ್ತಿ ಪಾರ್ಟ್ನರ್ ಆಗ್ಬೋದು. ಯಾವಾಗಲೂ ಕೂಡ ಪಾರ್ಟ್ನರ್ಸ್ ಆದಾಗಲೇ ಲಕ್ ಅನ್ನೋದು ಜಾಸ್ತಿ ಹುಡುಕಿ ಬರುತ್ತೆ. ಹಾಗಾಗಿ 4 ತುಂಬಾ ಅದ್ಭುತವಾದ ನಂಬರ್ಸ್. ಹಾಗಾಗಿ ನಾನು ತಿಳಿದಿರೋ ಮಟ್ಟಿಗೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಒಬ್ಬ ಚೆನ್ನೈ ಟೀಮಲ್ಲಿ ಆಡ್ತಾನೆ, ಬೌಲರ್ಸ್ ಅಂಡ್ ಕೀಪರ್ ಆಗಿ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ. ಅವರು 100% ಸಖತ್ ನನಗೆ ಇಷ್ಟವಾದ ಪ್ಲೇಯರು. ಒಂದು ಫೈನಲ್ ದಿವಸ 100 ಹೊಡ್ಬಿಟ್ಟು ಗೆಲ್ಲಿಸ್ಬಿಡ್ತಾರೆ. ಹಾಗಾಗಿನೇ 4ನೇ ತಾರೀಕು ಆಗಿರ್ತಾರೆ. 28 ಸೂಪರು, 13, 22 ಡೇಂಜರ್ ಇವರಿಗೆ 100%. 31 ತುಂಬಾ ಲಕ್ಕನ್ನ ಕೊಡುತ್ತೆ. 5, 14, 23 ಇವತ್ತು ಹುಟ್ಟೋರೆಲ್ಲ ಸಖತ್ ರಾಜಯೋಗ. ಈ ಡೇಟಿಗೆ ಶತ್ರುಗಳೇ ಇಲ್ಲ. 6, 15, 24 ತುಂಬಾ ರಾಜಯೋಗ. 7 ಒಂದು ಸ್ವಲ್ಪ 50-50. 16, 25 ತುಂಬಾ ರಾಜಯೋಗವನ್ನ ಕೊಡುತ್ತೆ. 9 ತುಂಬಾ ರಾಜಯೋಗ ಕೊಡುತ್ತೆ. 9 ರಾಜಯೋಗನ ಕೊಡುತ್ತೆ. 27 ಸ್ವಲ್ಪ ಡೇಂಜರು. 27 ಅದ್ಭುತವಾಗಿ. 9 ತುಂಬಾ ರಾಜಯೋಗ. 18 ತುಂಬಾ ರಾಜಯೋಗ. 27 ಇವ್ರ ಲೈಫಲ್ಲಿ ಒಂದು ಸ್ವಲ್ಪ ಮಿರಾಕಲ್ ಮಾಡುತ್ತೆ. 29 ಈ ಡೇಟ್ ಅವ್ರಿಗೆ 2 ನಂಬರ್ ಕೆಟ್ಟ ನಂಬರ್. 29, 27ನ ಅವಾಯ್ಡ್ ಮಾಡ್ಬಿಟ್ರೆ ಇವ್ರ ಲೈಫ್ ಸೂಪರ್ ಸಕ್ಸಸ್ ಅನ್ನ ಕಾಣ್ತಾರೆ ಮೇಡಮ್. ಗುರುಜಿ, ಇವಾಗ ನೀವು 28ನೇ ತಾರೀಕು ಹುಟ್ಟಿದವ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಇವತ್ತು ನಮ್ಮ ಕ್ರಿಕೆಟರ್ ಆಗಿರುವಂತಹ ಯಶಸ್ವಿ ಜೈಸ್ವಾಲ್ ಅವರು, ಹಾಗೆ ನಮ್ಮ ಕನ್ನಡದ ಹೀರೋ ಆಗಿರುವಂತಹ ದಿಗಂತ್ ಅವರು ಹುಟ್ಟಿದಂತಹ ದಿನ. ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಯಶಸ್ವಿ ಜೈಸ್ವಾಲ್ ಒಳ್ಳೆ IPL ಅಲ್ಲಿ ಒಳ್ಳೆ ಟೀಮಿಗೆ ಆಡ್ತಾ ಇದ್ದಾರೆ 100%. ಇವರು ಅವತ್ತಿನ ಕಾಲದಲ್ಲೇ ತೆಂಡೂಲ್ಕರ್ ಮಗನಿಗೆ ಬಹಳ ಕ್ಲೋಸ್ ಆಗಿರ್ತಾರೆ. ತೆಂಡೂಲ್ಕರ್ ಒಂದು ಮನೆ ಕೊಡ್ತಾರೆ. ನಾನು ನೋಡಿರೋ ಪ್ರಕಾರ ಒಂದು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟೋದು ನಾನು ಕೇಳ್ಪಟ್ಟಿದ್ದೀನಿ. ತುಂಬಾ ಈ ನಂಬರ್ಸು ಕಡು ಬಡವರು ಮನೆಯಲ್ಲಿ ಶ್ರೀಮಂತರಾಗಿ ಹುಡ್ತಾರೆ, ದೊಡ್ಡ ವ್ಯಕ್ತಿ ಆಗ್ತಾರೆ, ಎನರ್ಜಿಯಾಗಿ ಹುಡ್ತಾರೆ. ತುಂಬ ಒಂದು ಬ್ಯೂಟಿಫುಲ್ ಅಂತ ಒಂದು ಡೇಟ್ ಆಫ್ ಬರ್ತು. ಯಶಸ್ವಿ ಜೈಸ್ವಾಲ್ ಅವರು ಅಂತವರು
ಇನ್ನೂ ಇಂಡಿಯನ್ ಟೀಮಿಗೆ ಕ್ಯಾಪ್ಟನ್ ಆಗ್ಬೋದು, IPL ಟೀಮಿಗೆ ಕ್ಯಾಪ್ಟನ್ ಆಗ್ಬೋದು ಅಂತ ಒಂದು ರಾಜಯೋಗ ಡೇಟು. ಎವ್ರಿಗ್ರೀನ್ ನಂಬರ್ಸ್, ಈ ನಂಬರ್ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ತುಂಬ ಮತ್ತೆ ನಿಯತ್ತಿಗೆ ಅರಗತೆ ಇರ್ತಾರೆ. 28 ಅಂದರೆ ನಿಯತ್ತಿಗೆ ಕರೆಕ್ಟಾಗಿರ್ತಾರೆ 100%. ನನಗೆ ತುಂಬ ಇಷ್ಟವಾದ ನಂಬರ್, ಯಾಕಂದ್ರೆ ನಾನು 5ನೇ ತಾರೀಕು, ನನಗೆ 28ನೇ ತಾರೀಕು ತುಂಬ ಕ್ಲೋಸ್ ಆಗ್ತಾರೆ. ಈ 2 and 8 ಕಾಂಬಿನೇಷನ್ ಎರಡು ಗುಡ್ ಕಾಂಬಿನೇಷನ್ ಆಗುತ್ತೆ. ಹಾಗಾಗಿ ಸಖತ್ ಬ್ಯೂಟಿಫುಲ್ ಅಂತ ಡೇಟ್ ಬಂತು. ಸೂಪರ್. ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟಿರ್ತಾರೆ. ಪ್ರತಿ ತಿಂಗಳಲ್ಲೂ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ. ಈ ವರ್ಷ ಡಿಸೆಂಬರ್ 28ನೇ ತಾರೀಕು ಹುಟ್ಟವ್ರು ಪುಣ್ಯ ಮಾಡಿರ್ತಾರೆ. ಅಷ್ಟು ರಾಜಯೋಗ ಡೇಟ್ ಮೇಡಮ್. ಓಕೆ ಗುರುಜಿ, ಇವತ್ತು ಶನಿವಾರ ಅಂತ ಅಂದರೆ ಶನೀಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ, ಶನೀಶ್ವರಂಗೆ ಪೂಜೆ ಮಾಡ್ತಾರೆ. ಶನಿ ದೇವರ ವಾಹನ ಅಂತ ಅಂದರೆ ಕಾಗೆ. ಈ ಕಾಗೆ ತಲೆ ಕುಕ್ಬಾರ್ದು, ಕಾಗೆ ಗಾಡಿ ಮೇಲೆ ಕುತ್ಕೊಳ್ಬಾರ್ದು, ಇದೆಲ್ಲ ಅಪಶಕುನ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಖಂಡಿತಲ್ಲೂ ಕೂಡ ಕಾಗೆ ಬಂದು ಹೋಗ್ತಿದ್ದಾಗ ನಿಮ್ಮನ್ನೇನಾದ್ರು ಮುಟ್ಬಿಟ್ರೆ 100% ಆ ವರ್ಷದಲ್ಲಿ ಏನಾದ್ರು ಒಂದು ಕಳಕತ್ತೀರ ಅಂತ ಹೇಳುತ್ತೆ 100%. ಅದೇ ಕಾಗೆ ಬಂದು ನಿಮ್ಮ ಮನೆ ಮುಂದೆ ಯಾವಾಗಲೂ ಕೂಗ್ತಾ ಇದೆ ಅಂದರೆ 100% ನಿಮಗೆ ಯಾವುದೋ ಹಿರಿಯರ ಆಶೀರ್ವಾದ ಸಿಗುತ್ತೆ, ನಿಮಗೇನೋ ಒಳ್ಳೇದಾಗುತ್ತೆ ಮತ್ತು ಆಯಸ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೆ. ನಿಮ್ಮ ಮನೆ ಹತ್ರ ಬಂದು ಕಾಗೆ ಕುತ್ಕೊಂಡು ಕಾಕ ಅಂತ ಕೂಗಿದಾಗ ನೀವೇನಾರು ಒಂದು ಊಟ ಕೊಟ್ಟರೆ ನಿಮ್ಗೆ ಆಯಸ್ ಅಭಿವೃದ್ಧಿ ಆಗುತ್ತೆ. ಮತ್ತು ಮಕ್ಕಳಿಲ್ದದ್ರ ಮೇಲೆ ಮಕ್ಳು ಉಟ್ಬಿಡ್ತಾರೆ. ಕಾಗೆ ಬಂದು ಸದಾ ನಿಮ್ಮನ್ನ ಏನಾರು ಒಂದು ಊಟ ಕೇಳ್ತಾರೆ, ನೀವು ಊಟ ಕೊಟ್ಟರೆ ತುಂಬ ಆಗುತ್ತೆ. ಮತ್ತು ಕಾಗೆಲೇ ಒಂದು ದೊಡ್ಡ ಪರಿಹಾರವನ್ನು ಲಾಸ್ಟಲ್ಲಿ ಕೊಟ್ಟು ಹೋಗ್ತೀನಿ 100%. ಕಾಗೆಯಿಂದ ನಿಮ್ಮ ದುಡ್ಡು ಹೆಂಗೆ ಸಾಲ ಕೊಟ್ಟರೆ ದುಡ್ಡು ವಾಪಸ್ ಕೇಳೋಂಥದ್ದು ಒಂದು ಟೆಕ್ನಿಕ್ನ ಕ್ಲೈಮ್ಯಾಕ್ಸ್ ಅಲ್ಲಿ. ಆದ್ರೆ ಮನೆ ಮುಂದೆ ಕಾಗೆ ಕೂಗಿದ್ರೆ ಓಡಿಸ್ತಾರಲ್ವಾ? ಯಾಕೆಂದ್ರೆ ಕಾಗೆ ಕೂಗಿದ್ರೆ ಅಪಶಕುನ, ಯಾವ್ದಾದ್ರು ಕೆಟ್ಟ ಸುದ್ದಿ ಕೇಳ್ತೀವಿ, ಕಾಗೆ ಮನೆ ಮುಂದೆ ಕೂಗಬಾರ್ದು ಅನ್ನೋದನ್ನ ಯೂಶಲಿ ನಮ್ ಜನ ಫಾಲೋ ಮಾಡೋದು. ಹಂಗೆಲ್ಲ ಏನಿಲ್ಲ ಮೇಡಮ್, ಅದು ತುಂಬಾ ಜನ ರಾಂಗ್ ಮಾಹಿತಿನ ಕೊಟ್ಟಿರ್ತಾರೆ. ಅಲ್ಲ, ಯಾರೋ ಸತ್ತಾಗ ಎಡೆ ಹಾಕಕ್ಕೆ ಕಾಗೆ ಬರಬೇಕು, ಇವಾಗ ಒಬ್ಬೊಬ್ರು ಕಾಗೆ ಹಾಕ್ತಾರೆ. ನಮ್ಮಲ್ಲಿ ಪದ್ಧತಿ ಕಮ್ಮಿ. ತಮಿಳ್ನಾಡಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ಫಸ್ಟ್ ಅಡಿಗೆ ಮಾಡಿ ತುಂಬಾ ಜನ ಮನೇಲಿ ಫಸ್ಟ್ ಕಾಗೆಗೆ ಇಡ್ತಾರೆ. ಅಮಾವಾಸ್ಯೆ ದಿವಸ ಕಾಗೆಗೆ ಊಟ ಇಡ್ತಾರೆ. ತಮಿಳ್ನಾಡಲ್ಲಿ ತುಂಬಾ ಪದ್ಧತಿ ಜಾಸ್ತಿ ಇದೆ. ನಮ್ಮಲ್ಲಿ ಪಿತೃಪಕ್ಷ ಸತ್ತ ಕಾಗೆ ಕರಿತೀವಿ. ಕಾಗೆ ಮನೆ ಮುಂದೆ ಬಂದು ಕೂಗಿ ಅದಕ್ಕೆ ಊಟ ಕೊಟ್ಟು ಅದು ಊಟ ಮಾಡಿ ಸಂತೋಷ ಹೋಗುತ್ತೆ. ಪ್ರತಿ ಒಬ್ಬರನ್ನ ಅದನ್ನ ಫ್ರೆಂಡ್ ಆಗಿ ಮಾಡುತ್ತೆ. ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಕಾಗೆ ಕುಕ್ಬಾರ್ದು. ದಿಢೀರ್ನೆ ಕಾಗೆ ನೀವೇನು ಊಟ ಕೊಡೋದಿಲ್ಲ ಮನೆ ಒಳಗಡೆ ಬಂದ್ರೆ ಗಂಡ ಹೆಂಡ್ತಿರು ಡೈವರ್ಸ್ ಕೊಡ್ತಾರೆ 100%. ನಾನು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇದೇ ನಿಮಗೆ ನಾನು ಕಿರಿಕೀರ್ತಿಯವ್ರು ನನಗೆ ಭಾಳ ಆತ್ಮೀಯರು. ಅವ್ರ ಮನೆಗೆ ದಿಢೀರ್ನ ಕಾಗೆ ಬಂದ್ಬಿಟ್ಟಿತ್ತು ಚಂದ್ರ ಲೇಔಟಲ್ಲಿ. ನಾನು ಅವಾಗ ಹೇಳಿದ್ದೆ ತುಂಬ ಡೇಂಜರ್. ಅವರು 8ನೇ ತಾರೀಕಿನ ಹುಟ್ಟಿದ್ರು. ಅವ್ರ ಲೈಫಲ್ಲಿ ತುಂಬ ಬಿರುಗಾಳಾಗೋಗ್ಬಿಡ್ತು. ಕಾಗೆ ಮನೆಗೆ ಬಂದು ಹೋದ್ಮೇಲೆ ರೆಗ್ಯುಲರ್ ಬಂದ್ಬಿಟ್ಟಿತ್ತು ಮನೆ ಒಳಗಡೆ. ತುಂಬ ಬಿರುಕನ್ನು ತಂದು ಕೊಡುತ್ತೆ. ಉದಾಹರಣೆ ನಾನು ಹೇಳಿದ್ದು ತುಂಬ ಸಾಕಷ್ಟು ಕೇಳಿದ್ವಿ, ಜನಕ್ಕೆ ಗೊತ್ತಿರೋ ವಿಷಯ ಹೇಳಿದ್ದೆ, ಅದನ್ನು ತಪ್ಪು ಹೇಳಿಲ್ಲ. ಹಾಗಾಗಿ ಕಾಗೆ ದಿಢೀರ್ ಮನೆ ಒಳಗಡೆ ಕಿಟಕಿ ಕಡೆಯಿಂದ ಬರಬಾರ್ದು. ಮನೆ ಮುಂದೆ ಕಾಗೆ ಬರಬೇಕು, ಕಿಟಕಿಯಿಂದ ಬರೋಕ್ಕಾಗೆ ಒಳ್ಳೇದಲ್ಲ. ಮನೆ ಮುಂದೆ ಕೂಗಿ ಅದಕ್ಕೆ ಊಟ ಕೊಟ್ಟರೆ ತುಂಬ ರಾಜಯೋಗ ಫಲ ಸಿಗುತ್ತೆ. ಓಕೆ ಗುರುಜಿ, ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಇವತ್ತಿನ ದಿನಕ್ಕೆ ಬರೋದಾದ್ರೆ ಇವತ್ತು ಯಾವ ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ಇವತ್ತಿನ ದಿನ ಅದೃಷ್ಟಕರವಾಗಿರುತ್ತೆ? ಇವತ್ತು ತುಂಬಾ ಬ್ಯೂಟಿಫುಲ್ ನಂಬರ್ 1 ರಾಜ ಬಟ್ಟೆಲೆ ರಾಜ. ಕಿಂಗ್ ಕಲರ್ ಅಂದ್ರೆ ಯೆಲ್ಲೋ ಕಲರ್ ಎಲ್ಲ ಯೂಸ್ ಮಾಡ್ಬೇಕು. ಬಡದಾಗ ಕಿತ್ಕೊ ಹೋಗುತ್ತೆ ಬ್ರೈನ್, ಹಂಗ್ ಓಪನ್ ಆಗುತ್ತೆ, ಅಷ್ಟು ಸಂತೋಷ ಕೊಡುತ್ತೆ. ಸೆಕೆಂಡ್ ಆಪ್ಷನ್ ಅದ್ಭುತ ಬುಧ, ಪಚ್ಚೆ ಬುಧ ಗ್ರಹನ ಯೂಸ್ ಮಾಡೋದು. ಗ್ರೀನ್ ತುಂಬಾ ಅದ್ಭುತ. ಅದು ಆಪ್ಷನ್ ಇಲ್ಲ ಅಂದ್ರೆ ಬ್ಲೂ ಸಖತ್ತು. ಇವತ್ತು ಹಾಕ್ನೇ ಬೇಡದು ಅಂದ್ರೆ ನನ್ನ ಒಂದು ಪ್ರಕಾರ. ಮತ್ತೆ ವುಡ್ ಕಲರ್, ವುಡ್ ತುಂಬಾ ಬ್ಯೂಟಿಫುಲ್. ಮಳ್ಳು ತುಂಬಾ ರಾಜಯೋಗ ತಂದು ಕೊಡುತ್ತೆ. ಇಲ್ಲಾಂದ್ರೆ ಒಂದು ಅದ್ಭುತವಾದ ಕಲರ್ಸ್ 100%. ಡೀಸೆಲ್ ಕಲರ್ಸ್, ಪೆಟ್ರೋಲ್ ಅಲ್ಲ, ಡೀಸೆಲ್ ಕಲರ್ ಬಟ್ಟೆ ಹಾಕಿದಷ್ಟು ರಾಜಯೋಗನ ತಂದು ಕೊಡುತ್ತೆ. ಡೀಸೆಲ್ ಹೆಂಗಿರುತ್ತೆ ಅದು ತಿಳಿಯುವಾಗಿರುತ್ತಲ್ಲ, ಆ ಕಲರ್ ಯೂಸ್ ಮಾಡೋರ್ಲಕ್ಕೆ ಬರ್ತದೆ. ಬ್ಲ್ಯಾಕ್ ಅಂಡ್ ಆರೆಂಜನ್ನ ಯೂಸ್ ಮಾಡಬಾರ್ದು. ಬ್ಲ್ಯಾಕ್ ಡೆಡ್ ಆಪೋಸಿಟ್, ಆರೆಂಜ್ ಡೆಡ್ ಆಪೋಸಿಟ್. ಇವತ್ತು ಒಂದು ದಿವಸ ಆರೆಂಜನ್ನ ಬ್ಲ್ಯಾಕ್ ಎರಡು ಮಿಕ್ಸ್ ಮಾಡಬಾರ್ದು. ಇಲ್ಲ ಬರೀ ಆರೆಂಜು ಬರೀ ರೆಡ್ನ ಹಾಕ್ಬೋದು. ಆರೆಂಜು ಮಿಕ್ಸ್ ಆಗಿ ಬ್ಲ್ಯಾಕು ಮಿಕ್ಸ್ ಆಗಬಾರ್ದು, ಎಲ್ಲರೂ ಒಂದು ಕಡೆ. ಅದು ಆದರೆ ತುಂಬ ಡೇಂಜರ್ ಅಂತೆ. ಈ ಡೇಟಿಗೆ ಬಣ್ಣ, ಬಟ್ಟೆ, ಕಲರ್ಸ್ ಯಾವುದು ಎದುರಿಯಲ್ಲ. ಯಾವುದೋ ತಾತ್ಕಾಲಿಕ ಆಗ್ಬೋದು. ದೋಷ ಇಲ್ದಿರೋ ನಂಬರ್ ಅಂದರೆ 28 ರಾಜ ನಂಬರ್ಸ್. 2 and 8 ಕಾಂಬಿನೇಷನ್. ಯಾಕಂದರೆ ಶನಿನ ಯಾರು ಮುಟ್ಟಕ್ಕಾಗಲ್ಲ, ಶನಿನೇ ಎಲ್ಲರನ್ನೂ ಮುಟ್ತಾನೆ. ಚಂದ್ರ ಮನಸ್ಸಿಗೆ ಬೇಕು ಚಂದ್ರ, ಹಾಗಾಗಿ ಶನಿಯನ್ನು ಕೆಣಕಕ್ಕಾಗಲ್ಲ, ಚಂದ್ರನೂ ಕೆಣಕಕ್ಕಾಗಲ್ಲ. ಯಾರು ಕೂಡ ನದಿ ನೀರಲ್ಲಿ ನಿಂತ್ಕೊಳಕ್ಕಾಗಲ್ಲ, ಕೊಚ್ಚಿ ಹೋಗ್ಬಿಡ್ತಾರೆ. ಆ ಥರ ಚಂದ್ರ ಶನಿ ಸೇರೋ ಡೇಟ್ ಆಫ್ ಬರ್ತ್ ವಿಪರೀತ ರಾಜಯೋಗ ಡೇಟ್ ಆಫ್ ಬರ್ತ್ ಮೇಡಮ್. ವೀಕ್ಷಕರೇ, ಗುರೂಜಿ ಹೇಳಿರುವಂತಹ ಬಣ್ಣಗಳನ್ನ ಇವತ್ತು ಬಳಸಿ ಇವತ್ತಿನ ದಿನ ಶುಭಕರವಾಗಿರುತ್ತೆ. ಗುರೂಜಿ, ನಮ್ಮ ವೀಕ್ಷಕರೊಬ್ರು ನಿಮ್ ಜೊತೆ ಮಾತನಾಡಿ ಅವರ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು? ಕುಮಾರ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಕುಮಾರ್ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ. ಖಂಡಿತ. ಕುಮಾರ್ ಅವರೇ ನಮಸ್ಕಾರ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಏನ್ ಜಾಬ್ ಮಾಡ್ತಾ ಇದ್ದೀರಾ? ಸರ್, ನಾನು ಮೀಡಿಯಾದಲ್ಲಿ ವರ್ಕ್ ಮಾಡ್ತೀನಿ ಸರ್, ಸೌಂಡ್ ಇಂಜಿನಿಯರ್ ಆಗಿ. ಅದಕ್ಕೆ ನಿಮ್ಮ ಸೌಂಡ್ ಸಖತ್ ಬಂತು, ಅದಕ್ಕೆ ಕೇಳಿದೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಸರ್. ಈ ಕುಮಾರ್ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ನಿಮ್ಮ ಪ್ರಶ್ನೆ ಏನು ಸರ್? ನನ್ನ ಡೇಟ್ ಆಫ್ ಬರ್ತ್ 29/12 ಇದೇ ತಿಂಗಳಾ?
ಇದೇ ತಿಂಗಳು ಇಯರ್ 1971. 71. ಟೈಮಿಂಗ್ಸ್ ಬೆಳಗ್ಗೆ 11:20. 11:20. ಯಾವ ಊರು ಸರ್ ಹುಟ್ಟಿರೋದು? ಬ್ಯಾಂಗ್ಳೂರೇ ಸರ್. ನಿಮ್ ಜಾತಕ ಬ್ಯೂಟಿಫುಲ್ ಅಂತ ಜಾತಕ. ಶುಕ್ರ ಮಾತ್ರ 12ನೇ ಮಲ್ಲಿದ್ದಾನೆ. ಓಕೆ. ಶುಕ್ರ ಒಬ್ಬ ಕೆಡಬಾರ್ದಾಗಿತ್ತು. ಇವಾಗ ನಡೀತಿರೋದು ಗುರುದಶೆ, ಶನಿ ದಶೆ ಸ್ಟಾರ್ಟ್ ಆಯ್ತು. ಶನಿ ನಿಮಗೆ ತುಂಬಾ ರಾಜಯೋಗನ ಕೊಡ್ತಾನ ನೋಡೋಣ 100%. ಶನಿ ಎಲ್ಲಿದ್ದಾನೆ ಇಂಪಾರ್ಟೆಂಟ್, ಲಗ್ನಕ್ಕೆ 4ನೇ ಮಲ್ಲಿದ್ದಾನೆ. ಶುಕ್ರ ಮತ್ತೆ ಶುಕ್ರನೂ ಶನಿ ಪರಿವರ್ತನೆ ಆಗಿದ್ದಾನೆ. ಈ ವರ್ಷದಲ್ಲಿ ವಿಪರೀತ ರಾಜಯೋಗ ಇರೋದೇ ವೃಷಭ ರಾಶಿಗೆ. ನೀವು ಕೃತಿಕಾ ನಕ್ಷತ್ರ ಸರ್, ನೀವು ಏನ್ ಪುಣ್ಯ ಮಾಡಿದ ನೋಡಿ. ಕೃತಿಕಾ ನಕ್ಷತ್ರ ತುಂಬಾ ಪವರ್ಫುಲ್. ಅದು ತಿರುಣಾಮಲೆ ಅರುಣಾಚಲೇಶ್ವರ ಹುಟ್ಟಿರೋ ದಿವಸ ನೀವು ಹುಟ್ಟಿದ್ರೆ, ಅವರು ಅವತ್ತೇ ಹುಟ್ಟಿರೋದು ಅರುಣಾಚಲೇಶ್ವರ. ನೀವು ನೋಡಿರ್ಬೋದು ಮೊನ್ನೆ 13ನೇ ತಾರೀಕು ಕೃತಿಕಾ ನಕ್ಷತ್ರ ಇತ್ತು ಸರ್. ಅವ್ರ ದರ್ಶನ ಬೇಲೆ ಆಗ್ಬಿಡ್ತು ಸರ್. ನಿಮ್ ನಕ್ಷತ್ರ ದಿವಸ ಅವ್ರು ಬೇಲೆ ಆಗ್ಬಿಡ್ತು ಕೃತಿಕಾ ನಕ್ಷತ್ರ. ನೋಡಿ ನಿಜ, ಈ ಒಂದು 12 ರಾಶಿಯಲ್ಲಿ ವಿಪರೀತ ರಾಜಯೋಗ ಇರೋದೇ ನಿಮ್ಮ ನಕ್ಷತ್ರಕ್ಕೆ ಸರ್. ನಿಮ್ಗೆ ನೀವು ಇನ್ನು 2 ವರ್ಷ ಮುಟ್ಟಿದ್ದೆಲ್ಲ ರಾಜಯೋಗ. ಆದ್ರೆ ನಿಮ್ ಲೈಫಲ್ಲಿ 2ನ್ನ ಯೂಸ್ ಮಾಡ್ಬೇಕು. ನಿಮ್ ಮನೆಯಲ್ಲಿ ಒಂದು ಶುಕ್ರ ಗ್ರಹದ ಕಲ್ಲು, ಶನಿ ಗ್ರಹದ ಕಲ್ಲನ್ನ ಮನೇಲಿ ಇಡ್ಬೇಕು. ಅಂದ್ರೆ ಆ ಗ್ರಹ ಕಲ್ಲನ್ನ ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಪರಿವರ್ತನೆ ರಾಜಯೋಗ ಆಗುತ್ತೆ. ಶನಿ ಮತ್ತೆ ಶುಕ್ರ ಪರಿವರ್ತನೆ ಆಗಿದ್ದಾರೆ. ನಿಮ್ ಲೈಫಲ್ಲಿ 4ನೇ ಮೇಲೆ ಶುಕ್ರ ಇದ್ದಾನೆ. 100% ನಿಮ್ ಲೈಫಲ್ಲಿ ಒಳ್ಳೆ ಕಾರು ಮನೆ ಎಲ್ಲ ಮಾಡ್ಬೇಕು. ಮಾಡ್ಕೊಂಡಿರ ಸರ್? ಇನ್ನು ಇಲ್ವಾ? ಈಗ ಸೈಟ್ ತಗೊಂಡೆ ಗುರುಜಿ, ಮನೆ ಕಟ್ಟಬೇಕಂತಿದ್ದೀನಿ. ಅದು ನೆರವೇರುತ್ತೆ ಸರ್. ಅದು ನೆಕ್ಸ್ಟ್ ಆಪ್ಷನ್. ನಾನು ಅದನ್ನೇ ಹೇಳ್ತೇನೆ, ಮನೆ ಮತ್ತೆ ಸೈಟ್ 2 ನೆರವೇರುತ್ತೆ. ನಿಮ್ಮ ಲೈಫಲ್ಲಿ ನೀವು ಯಾವತ್ತಾರು ಫ್ರೀ ಇದ್ದಾಗ ತಿರುಣಾಮಲೆ ಅರುಣಾಚಲೇಶ್ವರನ ದರ್ಶನ ಮಾಡಿ. ನಿಮ್ಗೆ ಯಾವಾಗ್ಲಾರು ಫ್ರೀ ಇದ್ದಾಗ ಕಂಜನೂರು ಶುಕ್ರ ಗ್ರಹ, ಕಂಜನೂರು ಶುಕ್ರನಿಗೆ ದರ್ಶನ ಮಾಡ್ಬಿಟ್ಟು ತಿರುನಲ್ಲಾರ್ ಶನೇಶ್ವರನ ದರ್ಶನ ಮಾಡಕ್ ಸ್ಟಾರ್ಟ್ ಮಾಡಿ ಸರ್. ನೀವು ಫ್ರೀ ಇದ್ದಾಗ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸರಿ ದರ್ಶನ ಮಾಡಕ್ ಸ್ಟಾರ್ಟ್ ಮಾಡಿ ನೋಡಿ. ಪರಿವರ್ತನೆ ರಾಜಯೋಗ. ಶನಿ ದಶೆ 4ನೇ ಮನೆ ವಿಪರೀತ ರಾಜಯೋಗನ ಕೊಡುತ್ತೆ. 4ನೇ ಮನೇಲಿ ಶನಿ ಇದ್ರೆ ಒಂದ್ ಕೆಲಸ ಜೊತೆ ಇನ್ನೊಂದ್ ಕೆಲಸ ಮಾಡ್ಬೇಕು ಅಂತ ಹೇಳುತ್ತೆ. ನಿಮ್ಗೆ ಆತರ ಏನಾರು ಒಂದು ಐಡಿಯಾ ಬಂದ್ರೆ ಮಾಡಿ ಸರ್. ಇವಾಗ 2023 ಆತರ ತಲೆ ಓಡ್ತಾ ಇರತ್ತೆ, ಒಂದೊಂದ್ ಜೊತೆ ಇನ್ನೊಂದ್ ಮಾಡೋಣ ಅಂತ. ಯಾವತ್ತೊಂಗ್ ಅನ್ಸಿಲ್ವಾ? ನಿಜ ಗುರುಗಳೇ, ನಾನು ಈಗ ಈ 53ನೇ ವಯಸ್ಸಲ್ಲಿ ಹೊಸ ಇದಕ್ಕೆ ಹುದ್ದೆಗೆ ಕಾಲಿಡ್ತಾ ಇದ್ದೀನಿ. ಅದಕ್ಕಾಗೆ ಕೇಳ್ಬೇಕಂತಿದ್ದೆ ನಿಮ್ಮ ಹತ್ರ. ನೀವೇನ್ ಕೇಳ್ಬೇಡಿ ಸರ್. ಕುದುರೆ ಆನೆ ನಡೆದಿದ್ದೇ ದಾರಿ. ನಿಮ್ದು ಐರಾವತ ಅಂತ ತಿಳ್ಕೊಳ್ಳಿ ಸರ್. ಇನ್ ಮುಂದೆ ಅದ್ಭುತವಾದ ಟೈಮ್ ನಡೀತೈತೆ. ಎಲ್ಲೆಲ್ಲೋ ಟೈಮ್ ಪಾಸ್ ಮಾಡದಲೆ ನೀವು ಕಂಜನೂರು ಶುಕ್ರ ಗ್ರಹಕ್ಕೆ ತಿರುನಲ್ಲಾರ್ ಶನೇಶ್ವರನ್ ಟೆಂಪಲ್ ದರ್ಶನ ಮಾಡಿ. ಫ್ರೀ ಇದ್ದಾಗ ಅರುಣಾಚಲೇಶ್ವರನ್ ದರ್ಶನ ಮಾಡಿ. ನಿಮ್ ನಕ್ಷತ್ರ ಅದೇ ಆಗಿರುತ್ತೆ. ಆಗ ಅರುಣಾಚಲೇಶ್ವರನ್ ಟೆಂಪಲ್ ಹೋಗಿದ್ರೆ ಸರ್ ಯಾವಾಗ್ಲಾರುವೆ? ಅಲ್ಲಿಗೆ ಹೋಗಿಲ್ಲ ಗುರುಗಳೇ. ಮಿಕ್ಕಿದ 2 ಕಂಚನೂರ್ಗೂ ಮತ್ತೆ ತಿರುನಲ್ಲಾರ್ ಹೋಗಿದೆ. ನೀವು ಇದಾದ್ಮೇಲೆ ಅದಕ್ಕೆ ಹೋಗ್ಬೇಕು, ಮಧ್ಯದಲ್ಲಿ ಬೇರೆದಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತು. ಓಕೆ ಓಕೆ. ಏನೇಳಿ ಶುಕ್ರ ನೋಡಿದ ತಕ್ಷಣ ಶನಿನೇ ನೋಡ್ಬೇಕು. ಅದು ಹೋಗಿದ್ದೀನಿ, ಅದೇ ತರನೇ ಕುಂಭಕೋಣಂ ಹತ್ರ ಹೋಗಿದ್ದೆ. 9 ಗ್ರಹ ನೋಡ್ಕೊಂಡ್ ಹಂಗ್ ನೋಡ್ಬಾರ್ದು, 9 ಗ್ರಹ ನೋಡ್ಬಾರ್ದು. ಓಕೆ ಓಕೆ. ನೀವು ಆಫೀಸರ್ನ ನೋಡಕ್ ಬಂದ್ರೆ ನೀವು ಆಫೀಸರ್ನೇ ಮಾತಾಡ್ಸ್ಬೇಕು. ಸೆಕ್ಯೂರಿಟಿ ಹತ್ರ ಜಾಸ್ತಿ ಮಾತಾಡಿದ್ರೆ ವೇಸ್ಟ್ ಆಗ್ತೀರಾ. ಅವಾಗ ಆಫೀಸರ್ ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಅಲ್ಲಿಂದ ಆಚೆ ಕಳ್ಸಲ್ಲ, ಟೈಮ್ ಇಲ್ಲ ಅಂತ ಹೇಳೋ. ಅವನೇ ಇಂಪಾರ್ಟೆಂಟ್, ನಾವ್ ಇಂಪಾರ್ಟೆಂಟ್ ಅಲ್ಲ ಅಂತಾನೆ. ಹಾಗಾಗಿ ಗ್ರಹಗಳು ಇದಾವಲ್ಲ ಸರ್, ಶುಕ್ರ ನೋಡ್ಬಿಟ್ಟು ಶನಿ ನೋಡಿ, ಶನಿ ನೋಡ್ಬಿಟ್ಟು ಶುಕ್ರ ನೋಡಿ. ಆಮೇಲೆ ಇವ್ರಿಬ್ರು ಆದ್ಮೇಲೆ ಯಾರನ್ನಾರು ನೋಡಿ. ನಿಮ್ ಮನೇಲಿ ನಿಮ್ದು ಕೃತಿಕಾ ನಕ್ಷತ್ರ ಇಂದ ನೀವು ಒಂದು ಏನಪ್ಪಾ ಅತ್ತಿ ಮರವನ್ನ ಬೆಳೆಸಿ ಸರ್. ಅತ್ತಿ ಮರ ನಿಮ್ಮ ದೇವ್ರದ ಮರ. ಅತ್ತಿ ಮರ ನೀವು ಪಾಟಲ್ಲಿ ಬೆಳೆಸಿ. ನಿಮ್ಗೆ ವಿಪರೀತ ರಾಜಯೋಗ ಸರ್. ನಿಮ್ಗೆ ದಿಷ್ಟಿ ಆಗ್ಬೋದು, ಬೇಕಾದ್ರೆ ಜನ ಹೊಟ್ಟೆ ಕಿಚ್ಚು ಪಡ್ಬೋದು, ಅಷ್ಟು ಯೋಗ ಬರುತ್ತೆ ಇವಾಗ. ನಿಮ್ ಲೆವೆಲ್ಗೆ ನಿಮ್ಗೆ ದೃಷ್ಟಿ ಆಗುತ್ತೆ ಸರ್. ಆನೆಗೆ ಆನೆ ದೃಷ್ಟಿ, ಇರ್ಬೇ ದೃಷ್ಟಿ ಇದ್ದಂಗೆ. ಏನ್ ಹೇಳಿ? ಆನೆಗೆ ಆನೆ ದೃಷ್ಟಿ, ಇರ್ಬೇ ದೃಷ್ಟಿ. ಆತರ ಇವ್ ನಿಮ್ ಸಂಪಾದನೆ ನಿಮಗೆ ಹೊಟ್ಟೆವರಿ ಜನ ಬೆಳಿತಾರೆ ಇವಾಗ. ಏನಪ್ಪ ಚೆನ್ನಾಗಾಗ್ಬಿಟ್ಟ ಇವನು, ನಮ್ ಮುಂದೆನೆ ಚೆನ್ನಾಗಾಗ್ಬಿಟ್ಟು ಹೆಂಗ ಆಗ್ಬಿಟ್ಟ ಅಂತ ಹಿಂಗೆಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ. ಅದಕ್ಕೆ ನೀವು ಜಾಸ್ತಿ ಫ್ರೆಂಡ್ಶಿಪ್ ಅಥವಾ ನಿಮ್ ಬಿಗ್ನೆಸ್, ನಿಮ್ ಸಂತೋಷನ, ನಿಮ್ ಅದೃಷ್ಟನ ಬಾಯ್ಬಿಡ್ಬೇಡಿ ಇನ್ ಮುಂದೆ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ದೇವ್ರು ಚೆನ್ನಾಗಿಟ್ಟು. ಕುಮಾರ್ ಅವರೇ, ಗುರೂಜಿಯವರು ಹೇಳಿದರೆ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ. ನಿಮ್ಗೆ ಒಳ್ಳೇದಾಗ್ಲಿ. ಹಾಗೆ ನಾಳೆನೆ ನಿಮ್ಮ ಹುಟ್ಟುಹಬ್ಬ. ನಮ್ಮ ಜಿ ಪಿಕ್ಚರ್ ವಾಹಿನಿಯ ಕಡೆಯಿಂದ ನಿಮ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಗೆ ತುಂಬಾ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿ, ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ನೋಡ್ತಾ ಇರ್ತೀವಿ, ಹೆಣ್ಮಕ್ಳು ಈಗ ತಾನೇ ಮದ್ವೆ ಆಗಿರತ್ತೆ, 2 ತಿಂಗಳು 3 ತಿಂಗಳು ಜಗಳ ಮಾಡ್ಕೊಂಡು ತಂದೆ ತಾಯಿ ಮನೆಗೆ ಹೋಗಿ ಉಳ್ಕೊಳ್ತಾರೆ. ಅದು ಒಂದು ಹವ್ಯಾಸ ಆಗೋಗ್ಬಿಟ್ಟಿದೆ ಈಗ. ಅದು ಹೇಗೆ ಅವರ ಹುಟ್ಟಿದ ದಿನಾಂಕದ ಮೇಲೆ ನಿರ್ಧಾರವಾಗುತ್ತಾ ಅಥವಾ ಅವರು ಮದ್ವೆ ಆಗಿರೋ ದಿನದ ಮೇಲೆ ಡಿಪೆಂಡ್ ಆಗುತ್ತಾ? 99% ಅವ್ರು ಹುಟ್ಟಿರೋ ಡೇಟ್ ಮೇಲೆ ಅನ್ವಯಿಸುತ್ತೆ. ನಾನು ನೋಡಿರೋ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಬಹಳ ವಿಶೇಷವಾಗಿ ಕುಜ ಮತ್ತೆ ಚಂದ್ರ ಕಾಂಬಿನೇಷನ್ ಇದ್ರೆ ಡೈವರ್ಸ್ ಜಾತಕಗಳು ಆಗುತ್ತೆ. 100% ಡೈವರ್ಸ್ ಅತಿ ಹೆಚ್ಚಾಗುತ್ತೆ ನಾನು ನೋಡಿರೋ ಮಟ್ಟಿಗೆ, ಪ್ರಪಂಚದಲ್ಲಿ ನಾನು ನೋಡಿರೋ ಪ್ರಕಾರ. ಹಾಗಾಗಿನೇ ನಾನು ನೋಡಿರ್ತೀನಿ ತುಂಬಾ ಜನದ ಮನೇಲಿ ಸಿನಿಮಾದಲ್ಲಿ ಹೀರೋ ಆಗಿರ್ತಾರೆ, ಅವ್ರ ಮನೇಲಿ ಜೀರೋ ಆಗಿರ್ತಾರೆ. ಏನ್ ಹೇಳಿ? ಹಾಗಾಗಿ ಕುಜ ಮತ್ತೆ ಚಂದ್ರ ಕಾಂಬಿನೇಷನ್ ಡೈವರ್ಸ್ ಜಾತಕ ಆಗುತ್ತೆ. ಇದು ಹುಡುಗಿಗೂ ಇದ್ದು ಹುಡುಗನಿಗಿದ್ರು ಬೇಗ ಡೈವರ್ಸ್ ಆಗ್ಬಿಡುತ್ತೆ. 1 ವರ್ಷಕ್ಕೆ ಡೈವರ್ಸ್ ಆಗ್ಬಿಡ್ತಾರೆ. ಇಬ್ರು ಜಾತಕದಲ್ಲಿ ಇದೆ. ಒಂದು ಜಾತಕದಲ್ಲಿ ಹಂಗಿದ್ದು, ಜಾತಕದಲ್ಲಿ ಗುರು ಶುಕ್ರ ಇದೆ ಅಂತ ಹಂಗೆರಡೂ ಇದ್ರೂ ಕೂಡ ಇದು ಸಮಾಧಾನ ಮಾಡ್ಕೋಗುತ್ತೆ. ಗುರು ಶುಕ್ರ ಇದ್ರೆ ಡೈವರ್ಸ್ ಕೂಡ ಅಂತ ಹೆಂಡ್ತಿದ್ರು ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ, ಡೈವರ್ಸ್ ಕೂಡ ಗಂಡನಿದ್ರು ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ. ಗುರು ಶುಕ್ರ ಈ ಜಾತಕದಲ್ಲಿ ಬ್ಯೂಟಿಫುಲ್ ಅಂತ ಜಾತಕ. ಅದು ಜಾತಕದಿಂದ ನಿರ್ಣಯ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಮುಹೂರ್ತನ ಇಟ್ಟು ಮಾಡಬೇಕು. ನನ್ನ ಲೈಫಲ್ಲಿ ಒಂದ್ಸರಿ ದುಃಖವನ್ನು ಅನುಭವಿಸಿದೆ.
ಮುಹೂರ್ತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಹೂರ್ತದಿಂದ ಮಕ್ಳು ಹುಟ್ಟೋದು, ಬದುಕು, ಶ್ರೀಮಂತಿಕೆ ಆಗುತ್ತೆ. ಆದರೆ ಗಂಡ ಹೆಂಡತಿ ಜಗಳ ಅವ್ರ ಜಾತಕದಲ್ಲೇ ನಿರ್ಣಯ ಆಗಿರುತ್ತದೆ 100%. ಅದನ್ನೆಲ್ಲವೂ ಲೆಕ್ಕವಾಗಿ ಫಾಲೋ ಮಾಡ್ಕೋಬೇಕು. 100% ಅವ್ರ ಜಾತಕದಲ್ಲೇ ನಿರ್ಣಯ ಆಗಿರುತ್ತೆ. ನೀವು ಹಿಂಗೆ ಅನ್ನಕ್ಕೆ ಹೋಗ್ತೀರ ಸರ್, ಸಾಕ್ಷಾತ್ ನಮ್ಮ ಎಲ್ಲ ದೇವ್ರಿಗೂ ಇಬ್ಬರು ಹೆಂಡ್ತಿರಪ್ಪ, ಅಷ್ಟೊಂದು ಬುದ್ಧಿ, ಅಷ್ಟೊಂದು ಗೆರೆಯರು, ಒಬ್ಬರು ಹೆಂಡ್ತಿ ಒಬ್ಬ ಗಂಡ, ಒಬ್ಬ ಹೆಂಡ್ತಿ ಇವತ್ತು ಕಾನೂನು ಮಾಡಿದ್ದಾರೆ. ಹಿಂದೆ ದೇವ್ರಗಳಿಗೇನೆ 2 ಹೆಂಡ್ತಿರು ಎಲ್ಲ ಇತ್ತು. ನಾವೇನು ಮಾಡೋಕ್ಕಾಗತ್ತೆ? ಅವ್ರಿಗಿಲ್ಲ ಬುದ್ಧಿಗೂ ಕೂಡ ಒಂದು ಸ್ವಲ್ಪ ಜಾತಕ ದೋಷಗಳು ಬಂದಿದ್ದಾವೆ. ನಾವೇನು ಮಾಡೋಣ? ಎಲ್ಲ ಇವಾಗ ಒಂದು ಶಂಕರ್ ಪಿಕ್ಚರ್ ಹೇಳ್ತಾನೆ, ರಂಡಕ 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 ಅಂದ್ರೆ ಎಲ್ಲರಿಗೂ ಎಳ್ಳು ಅಂತ ಹಾಡು ಹೇಳಿ, ಅವು ಹಾಡಿನ ಪದನೇ ಅದು. ಅಂದ್ರೆ ಮೊದಲೇ ಮೀನಾಕ್ಷಿ ಅಮ್ಮನ ಬಗ್ಗೆ ಹಾಡು ಹೇಳ್ತಾರೆ, ರಂಡಕ 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 ಅಂತ. ಅದು ತುಂಬಾ ಚೆನ್ನಾಗಿದೆ. ಅದನ್ನ ನಿತ್ಯಾನಂದ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರ ವಾಯ್ಸಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಗುರೂಜಿ, ಕಾರ್ಯಕ್ರಮದ ಕೊನೆಯ ಹಂತ ಅಂತ ಅಂದ್ರೆ ನೀವು ಇವತ್ತಿನ ದಿನದ ಸಲಹೆಯನ್ನ ಕೊಡುವಂತಹ ಸಮಯ ಬಂದಿದೆ. ಇವತ್ತಿನ ದಿನದ ಸಲಹೆ ಏನ್ ಕೊಡ್ತಾ ಇದ್ದೀರಾ ಗುರೂಜಿ? ನೋಡಿ, ಇವತ್ತು ಕಾಗೆ ಬಗ್ಗೆ ಮಾತಾಡಿದ್ರು. ಸ್ಟಾರ್ಟಿಂಗ್ ನಾವು ಕಾಗೆ ಮುಟ್ಟದ್ದು, ಮನೆಗೆ ಬರೋದು, ಎಲ್ಲದ್ರ ಬಗ್ಗೆ ಮಾತಾಡೋದು. ಕಾಗೆ ಅಂದ್ರೆ ಒಂದು ದೊಡ್ಡ ಪರಿಹಾರವನ್ನ ಕೊಡ್ತೀನಿ. ಒಬ್ಬೊಬ್ಬರ ಮನೆ ಗಣಪತಿ ವಿಗ್ರಹ ಇರುತ್ತೆ, ಇಲ್ಲ ಶಿವನ ವಿಗ್ರಹ ಇರುತ್ತೆ, ಇಲ್ಲ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇರುತ್ತೆ. ಯಾವ್ದಾದ್ರು ದೇವರಿಗೆ 3 ದೇವರು, ಯಾವ ದೇವರ ಇರ್ಬೋದು, ನಿಮ್ಮ ಮನೆಯಲ್ಲಿ ಉದ್ದಿನ ವಡೆಯನ್ನ ಮಾಡಿ, ಉದ್ದಿನ ಪಾಯಸವನ್ನ ಏನಾರು ಮಾಡಿ 100% ಅದನ್ನ ಮಾಡಿ ನೀವು ದೇವರಿಗೆ ಬಹಳ ವಿಶೇಷವಾಗಿ ಯಾವ್ದು ಆ 3 ವಿಗ್ರಹಕ್ಕೆ ಯಾವ್ದಾರು ಇಟ್ಟು, ನಿಮಗೆ ಯಾರು ಸಾಲ ಕೊಡಬೇಕು, ಸಾಲವನ್ನು ಕೊಡಬೇಕು, ಇದನ್ನ ನೀವು ಬರೆದಿಡಬೇಕು. ಪ್ರತಿ ಒಂದು ವೈಬ್ರೇಷನ್ ಅದ್ಭುತವಾಗಿ ಅದು ಶನಿವಾರಲ್ಲೇ ಆಗಿರ್ಬೋದು, ಇನ್ನೂ ಒಳ್ಳೇದು. ಪ್ರತಿ ಶನಿವಾರ ಮಾಡೋದು. ಇದರಲ್ಲಿ ಒಂದು 2-3 ಅಮಾವಾಸ್ಯೆ ಒಟ್ಟಿಗೆ ಬಂದರೆ ಒಳ್ಳೆ ಶುಭ ಫಲನ ಕೊಡುತ್ತೆ. ಇಲ್ಲ ಅಮಾವಾಸ್ಯೆ ದಿವಸ ಮಾಡೋದು ತುಂಬ ಫಲ ಬರುತ್ತೆ. ಪ್ರತಿ ಶನಿವಾರ ಒಂದು ದೇವರಿಗೆ ಅಭಿಷೇಕ ಮಾಡಿ, ಅವ್ರ ಹೆಸರಲ್ಲಿ ಸಾಲ ಕೊಡೋರನ್ನ ಎಷ್ಟು ದುಡ್ಡು ಕೊಡಬೇಕು ಅಂತ ಅದನ್ನು ಬರೆದಿಟ್ಬಿಟ್ಟು ಆ ಪೇಪರಲ್ಲಿ ಬರೆದು, ಭಾಳ ವಿಶೇಷವಾಗಿ ಅದನ್ನು ಬರೆದು ಆಮೇಲೆ ಅಭಿಷೇಕವನ್ನ ಮಾಡಿ 100%. ಆ ಪೇಪರ್ ಜೊತೆಗೆ ಮತ್ತೆ ಯಾವ್ದಾದ್ರು ಒಂದು ಹೊರಗಡೆ ಮೊಟ್ಟೆಯನ್ನ ತಗೊಂಡು, ಬಹಳ ವಿಶೇಷವಾಗಿ ಮೊಟ್ಟೆ ಮೇಲೆ ಅವ್ರು ಕೊಡ್ಬೇಕಾದ್ರೆ ಹೆಸರು ಮತ್ತೆ ಕೊಡಬೇಕಾದ್ರೆ ದುಡ್ಡು ಅವೆರಡನ್ನು ಬರೆದು ಮಶಾಣದ ಪಕ್ಕದಲ್ಲಿ ಯಾವ್ದಾದ್ರು ಮಶಾಣ ಇರುತ್ತೆ, ಯಾವ್ದಾದ್ರು ಆ ದಿಕ್ಕಲ್ಲಿ ಆ ಒಂದು ಮಶಾಣದ ಹತ್ರ ನೀವು ಉದ್ದಿನ ವಡೆ, ಉದ್ದಿನ ಪಾಯಸವನ್ನು ಅದ್ರ ಜೊತೆಗೆ ಇಟ್ಟಿದಾಗ ಕಾಗೆ ಬಹಳ ವಿಶೇಷವಾಗಿ ಆ ಮೊಟ್ಟೆಯನ್ನು ತಿಂದು ಮೊಟ್ಟೆ ಸಿಪ್ಪೆನೂ ತಿನ್ನುತ್ತೆ. ಅವ್ರ ಹೆಸರು, ಅವ್ರು ಕೊಡೋ ದುಡ್ಡು ನಿಮಗೆ ಬೇಗ ದುಡ್ಡು ಫಲಿಸುತ್ತೆ. ಬಹಳ ಇದನ್ನ ನೀವು ಒಬ್ಬೊಬ್ಬರಿಗೆ ಮೊದಲನೇ ವಾರ ಆಗ್ಬೋದು, ಒಬ್ರಿಗೆ 2ನೇ ವಾರ ಆಗ್ಬೋದು, ಒಬ್ರಿಗೆ 3ನೇ ವಾರ ಆಗ್ಬೋದು, 1 ತಿಂಗಳು 1 ವರ್ಷದೊಳಗಡೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದನ್ನ ಮಾಡಿ ನೋಡಿ, ನಿಮಗೆ ಕಾಗೆಯಿಂದಲೂ ಕೂಡ ಯೋಗ ಬರುತ್ತೆ. ಖಂಡಿತಲ್ಲೂ ಕೂಡ ಇದನ್ನ ಮಾಡಿ ನೀವೇ ನಮಗೆ ಫೋನ್ ಮಾಡಿ ಹೇಳ್ತೀರಾ, ಹೌದು ಸರ್ ನಾವು ಹಿಂಗೆ ಬರೆದ್ಮೇಲೆ ನಮಗೆ ಕೊಡಬೇಕಾದ ದುಡ್ಡು ಜ್ಞಾನೋದಯ ಕೊಟ್ಟರು ಅಂತ ಹೇಳ್ತೀರಾ. ಇದು ತುಂಬಾ ದೊಡ್ಡ ಪರಿಹಾರ, ದಯವಿಟ್ಟು ಮಾಡಿ. ಗುರುಜಿ, ಇವತ್ತಿನ ಸಲಹೆ ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ ಇವತ್ತು 28ನೇ ತಾರೀಕು ಬಗ್ಗೆ ಒಳ್ಳೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಾ. ಯಾವುದು ಅದೃಷ್ಟ ಸಂಖ್ಯೆ, ಯಾವುದು ಅದೃಷ್ಟ ಬಣ್ಣ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಜಿ. ಇಷ್ಟ ತನಕ ನೋಡಿದ ನನ್ನ ಕಾರ್ಯಕ್ರಮ, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ಎಲ್ಲರೂ ಚೆನ್ನಾಗಿರಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿ ಅವರ ಜೊತೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನು ಸುಖಿನೋ ಭವಂತು. ಧನ್ಯವಾದಗಳು.